ಹೇಗೆ ದೇವರಾಜ್ ಅವರು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಭೂಮಿ ಅಲ್ಲದೇ ಇದ್ರೂ ಕೂಡ ಕೃಷಿ ಭೂಮಿ ಅಂತ ಹೇಳಿದ್ರು, ಹಾಗೆ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಹೋಗದೇನೆ ಇದು ಕೃಷಿ ಭೂಮಿ ಅಂತ ಹಾಕಿ ಕೊಟ್ಬಿಟ್ರು. ಅದರ ಪರಿಣಾಮ ಇದು. ಆಗ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದರು. DC ಅವರು ಮಾಡಿರುವುದು ಅದೇ ಕೆಲಸ, ತಹಶೀಲ್ದಾರ್ ಅವರು ಮಾಡಿರೋದು ಕೆಲಸ ಅದನ್ನೇ. ಇನ್ನು ದಾನಪತ್ರ ಸಿಕ್ಕಿದ್ದು ಹೇಗೆ ಮುಖ್ಯಮಂತ್ರಿಗಳವರ ಪತ್ನಿಗೆ 2010ರಲ್ಲಿ ದಾನಪತ್ರದ ಬಗ್ಗೆ ಇಡೀ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗವಾಗುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಕೂಡ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ದಾನಪತ್ರ ಸಿಕ್ಕಿದ್ದು ಹೇಗೆ, ಯಾವ ರೀತಿಯಾಗಿ 2004ರಲ್ಲಿ ಖರೀದಿಸಿದಂತ ಭೂಮಿ ಸಿಎಂ ಪತ್ನಿಗೆ ಸಿಕ್ಕಿದ್ದಾದ್ರೂ ಹೇಗೆ, 2004 2010 ಎಲ್ಲಿಂದೆಲ್ಲಿಗೆ ಲಿಂಕು, ಕೃಷಿ ಭೂಮಿ ಹೋಗಿ ಏನಾಗುತ್ತೆ. 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಜಮೀನು ದಾನವಾಗಿ ಸಿಗುತ್ತೆ. ಇದು ಕೃಷಿ ಭೂಮಿ ಅಂತ ಯಾವಾಗ ಆಗೋದು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋದು 2004ರಲ್ಲಿ. ದಾನಪತ್ರದ ಮೂಲಕ ಪರಭಾರೆ ಆಗುತ್ತೆ. ದಾನಪತ್ರದ ಮೂಲಕ ಪರಭಾರಿ ಆಗುತ್ತೆ. 1997ರಿಂದ ಮೂಡಾ ಸೂಪರ್ ದಿಯಲ್ಲೇ ಇದ್ದರೂ ಕೂಡ ಮಾಹಿತಿ ಇರಲಿಲ್ವಾ? ಆಯ್ತು, 2004ರಲ್ಲಿ ದೇವರಾಜು ಅವರಿಂದ ಖರೀದಿ ಮಾಡಿದ ನಂತರ 6 ವರ್ಷಗಳ ಕಾಲ ಭೂಮಿಯ ಸ್ಥಿತಿಗತಿಯ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ಮಾಹಿತಿ ಇರ್ಲಿಲ್ವಾ? ಸೈಟ್ಗಳ ಹಂಚಿಕೆ ಆಗಿರೋದು ಕೂಡ ಗೊತ್ತಿರ್ಲಿಲ್ವಾ? ಆಲ್ರೆಡಿ ಎಲ್ಲವೂ ಕೂಡ ಆಗಿ ರಸ್ತೆ ನಿರ್ಮಾಣ ಮಾಡಿ ಸೈಟ್ಗಳನ್ನ ಮಾಡಿ ಮಾರಾಟನೂ ಮಾಡಿಬಿಟ್ಟಿರುತ್ತೆ. ಒಂದು ವೇಳೆ ಗೊತ್ತಿದ್ರೂ ಕೂಡ ಆಕ್ಷೇಪವನ್ನ ಯಾಕೆ ಸಲ್ಲಿಸಲಿಲ್ಲ? ಕೆಸರೆ ಜಾಗದ ಬದಲಾಗಿ ಪ್ರಮುಖ ಸ್ಥಳದಲ್ಲಿ ಮೂಡಾ ನಿರ್ಮಿಸಿರುವ ಬಡಾವಣೆಯಲ್ಲಿ ಬೆಲೆ ಬಾಳುವ ಸೈಟ್ಗಳನ್ನು ಪಡೆಯುವ ದುರುದ್ದೇಶ ಎದ್ದು ಕಾಣುತ್ತೆ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಇಡಿ ಹೇಳೋದು. ಇಡಿ ಹೇಳುತ್ತೆ ಇದನ್ನ ಸ್ಪಷ್ಟವಾಗಿ. ಹಿಂದೆಯೂ ಕೂಡ ಹೇಳ್ತಾರೆ, ಪಟ್ಟಬದ್ಧ ಹಿತಾಸಕ್ತಿಗಳ ಪ್ರಭಾವದಿಂದ ಕಾನೂನು ಉಲ್ಲಂಘಿಸಿ ಭೂ ಪರಿವರ್ತನೆ ಆಗಿದೆ ಅನ್ನೋದು ಕೂಡ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾರ ವಿಚಾರದಲ್ಲಿ? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ವಿಚಾರದಲ್ಲಿ. ಆಗ್ಲೂ ಕೂಡ ಹೇಳ್ತಾರೆ. ಅದರ ಮುಂದುವರೆದ ಭಾಗದಲ್ಲೂ ಕೂಡ ಇದನ್ನೇ ಹೇಳೋದು. ಹೇಗೆ 2010ರಲ್ಲಿ ದಾನಪತ್ರದ ಮೂಲಕವಾಗಿ ಕೊಟ್ಟರು, ಅದಕ್ಕಿಂತಲೂ ಮುಂಚೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ. ಕೃಷಿ ಜಮೀನಂತ ಖರೀದಿ ಮಾಡಿರೋದು ಕೂಡ ಮೊದಲನೇದಾಗಿ ಅವ್ಯವಹಾರ ಆಗಿದೆ, ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಕಾರಣ 2001ರಲ್ಲಿ ಇದು ಟೆಂಡರ್ ಆಗುತ್ತೆ, 2003ರಲ್ಲೇ ಎಲ್ಲ ಕೂಡ ಮುಗಿದೋಗುತ್ತೆ, ಲೇಔಟ್ ನಿರ್ಮಾಣವಾಗುತ್ತೆ. 25 ಸೈಟ್ಗಳನ್ನ ಕೂಡ 2003ರಲ್ಲಿ ಮಾರಾಟ ಮಾಡಿಬಿಟ್ಟಿರ್ತಾರೆ. ಆದರೆ 2004ರಲ್ಲಿ ಇದನ್ನ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಕೃಷಿ ಭೂಮಿ ಅಂತ ಹೇಳಿ ಪರಭಾರೆಯನ್ನ ಮಾಡಿಕೊಡ್ತಾರೆ. ಆದರೆ 2010ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಸಹೋದರಿಗೆ ದಾನಪತ್ರವಾಗಿ ಕೊಡ್ತಾರೆ. 6 ವರ್ಷ ಯಾರಿಗೂ ಕೂಡ ಗೊತ್ತಾಗ್ಲಿಲ್ವಾ? ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮಜವಾಗಿದ್ದೀರಿ ಬಹಳ. ಈ ಓದ್ತಾ ಹೋದಾಗ್ಲೇನೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ದಾನಪತ್ರದ ವಿಚಾರ, ಖರೀದಿ ಮಾಡಿರುವಂತಹ ವಿಚಾರ, ಹೇಗೆ ಈ ಪರಭಾರೆಯನ್ನ ಮಾಡಿಕೊಡುವಂಥದ್ರಲ್ಲಿ ತಹಶೀಲ್ದಾರ್ ಅವರ ಪಾತ್ರ, ಜಿಲ್ಲಾಧಿಕಾರಿಗಳ ಪಾತ್ರ, ಜೊತೆಗೆ ಮುಖ್ಯಮಂತ್ರಿಗಳ ಪತ್ನಿಯವರು ಕೂಡ ಇದರಲ್ಲಿ ಅಬ್ಜೆಕ್ಷನ್ ಅನ್ನ ಎತ್ತೋದೇ ಇಲ್ಲ. ಏನಿದೆ ಈ ಬಗ್ಗೆ ಮಾಹಿತಿ? 4ನೇ ಅಂಶದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ದಾನಪತ್ರವನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇದು ಇಡಿಯಿಂದ ಒಂದು ಲೋಕಾಯುಕ್ತಕ್ಕೆ ಹೋಗಿರ್ತಕ್ಕಂಥ ವರದಿಯ ಭಾಗ. ಆ ವರದಿಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು, ಅಂದರೆ ಲೋಕಾಯುಕ್ತಕ್ಕೆ ಬರೆದಿರ್ತಕ್ಕಂಥ ಪತ್ರ, ಜೊತೆಗೆ ಇಡಿಯ ತನಿಖಾ ಸಾರಾಂಶವನ್ನು ಲೋಕಾಯುಕ್ತಕ್ಕೆ ಈಗ ಏಕೆ ಬರೆದ್ರು ಅನ್ನೋದೇ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಪ್ರಮುಖವಾಗಿ ಅವರು ಕಂಡುಕೊಂಡಂತಹ ತನಿಖೆಯಲ್ಲಿ, ಅಂದರೆ ಇಡಿ ಅಧಿಕಾರಿಗಳು ಇಲ್ಲಿ ತನಕ ಏನು ಸಾಕ್ಷಿಗಳ ವಿಚಾರಣೆ ಮಾಡಿದ್ದಾರೆ ಮತ್ತು ಅವರು ಕಂಡುಕೊಂಡಂತಹ ತನಿಖೆಯ ಭಾಗದಲ್ಲಿ ಈ ಸಾರಾಂಶಗಳನ್ನು ಕೂಡ, ಕೆಲ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ 2004ರಲ್ಲಿ ಅದನ್ನು ಖರೀದಿ ಮಾಡಿದರೂ ಕೂಡ 2010ರ ತನಕ ಪಾರ್ವತಿಯವರಿಗೆ ದಾನ ಮಾಡುವ ತನಕವೂ ಕೂಡ ಆ ಭೂಮಿಯ ಸ್ಥಿತಿಗತಿಯೇ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಗೊತ್ತಿರಲಿಲ್ವಾ? ಆ ಜಮೀನಿನ ಬಳಿಗೆ ಹೋಗಿರಲಿಲ್ವಾ? ಜೊತೆಗೆ ಆ ಒಂದು ಜಮೀನಿನ ಜಾಗದಲ್ಲಿ ಮೂಡಾ ಸೈಟ್ಗಳು ಡೆವಲಪ್ ಆಗಿದೆ, ಈ ರೀತಿಯ ಕಾರ್ಯಗಳಾಗಿದೆ ಅನ್ನೋದು ಕೂಡ ಗೊತ್ತಿರಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಪ್ರಶ್ನೆಗಳನ್ನು ಎತ್ತಿ ಕೇಳಿರ್ತಕ್ಕಂಥದ್ದು. ಅಂದರೆ ಇಡಿ ಈಗ ಮಾಡಿರ್ತಕ್ಕಂಥ ತನಿಖೆ ಏನಿದೆ, ಆ ತನಿಖೆಯ ಸಾರಾಂಶದ ಭಾಗವಾಗಿ ಹಾಗೂ ಕೆಲ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ. ಅದನ್ನು ಒಂದು ರೀತಿಯಲ್ಲಿ ಬಂಚ್ ಮಾಡಿ ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಏತಕ್ಕಾಗಿ ಕಳಿಸಿದ್ರು ಅನ್ನೋದು ಒಂದು ಚರ್ಚೆ.
ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಪಾರ್ವತಿ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಇನ್ನೂ ಕೂಡ ವಿಚಾರಣೆಗೆ ಕರೆದಿಲ್ಲ ಏಕೆ ಅಂತ. ಇಷ್ಟೆಲ್ಲ ಒಂದು ರೀತಿಯಲ್ಲಿ ಪಟ್ಟಿ ಮಾಡುವಂಥ ಇಡಿ ಮುಂದಿನ ತನಿಖೆಯನ್ನು ಯಾವ ರೀತಿ ನಡೆಸ್ತಾ ಇದೆ ಅನ್ನೋದ್ರ ಗುಟ್ಟೋ ಅಥವಾ ಎಲ್ಲೋ ಒಂದು ಕಡೆ ಲೋಕಾಯುಕ್ತದವರು ಒಂದು ರೀತಿಯಲ್ಲಿ ಕೋರ್ಟ್ಗೆ ಬೇರೆ ವರದಿಯನ್ನು ಸಲ್ಲಿಸ್ಬಿಡ್ತಾರೆ ಅಂತ ಈಗೇನಾದರೂ ಅವ್ರಿಗೆ ಪತ್ರ ಬರೆದಿದ್ದಾರೋ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಇದು ಇಡಿ ತನಿಖೆಯ ಸಾರಾಂಶ ಅಷ್ಟೇ. ಹಾಗಾಗಿ ಮುಂದೇನಾಗುತ್ತೆ ಕಾದು ನೋಡಬೇಕು ಅವರು.